ಎಷ್ಟೊತ್ತು ಆಟ ಆಡಿದ್ರೂ ಮಕ್ಕಳು ಕೈಕಾಲು ನೋವು ಅನ್ನಬಾರ್ದು, ಫ್ರೀಕ್ವೆಂಟಾಗಿ ಸಿಕ್ಕಾಗಬಾರ್ದು, ಹಾಗೆಯೇ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗಬೇಕಂದ್ರೆ ಈ ಹೆಲ್ದಿ ಸ್ನ್ಯಾಕ್ನ ವಾರದಲ್ಲಿ ಒಂದ್ಸರಿ ಆದರೂ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರಿಗೆ ಟೇಸ್ಟ್ ಸಹ ಇಷ್ಟ ಆಗುತ್ತೆ. ಬೇಯಿಸಿಟ್ಟಿರೋಂಥ ಸಿಹಿ ಗೆಣಸನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೇನೆ 1 ರಿಂದ 2 ಸ್ಪೂನಷ್ಟು ಬೆಲ್ಲ, ಅರ್ಧ ಸ್ಪೂನಷ್ಟು ಸೋಂಪು ಪುಡಿ ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1/4 ಕಪ್ಪಷ್ಟು ರಾಗಿ ಹಿಟ್ಟು ಹಾಗೆ ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡು ಒಂದು 10 ನಿಮಿಷ ನೆನೆಯೋಕ್ಕಿಡಬೇಕು. ಈ ರೊಟ್ಟಿ ತಟ್ಕೊಳ್ಳೋದಕ್ಕೆ ನಾನಿಲ್ಲಿ ಆಡಿ ಎಕೋಬೇಕ್ ಶೀಟ್ನ ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಬೇಕಾಗಿರೋಷ್ಟು ಹಿಟ್ಟನ್ನು ತಗೊಂಡು ಇದನ್ನು ನಿಧಾನಕ್ಕೆ ಬೇಕಿದ್ರೆ ಸ್ವಲ್ಪ ತುಪ್ಪನ ಸಹ ಅದ್ಕೊಂಡು ಈ ರೀತಿ ತಟ್ಕೋಬೇಕು. ಬೇಕಿದ್ರೆ ಮೇಲೆ ಸ್ವಲ್ಪ ಎಳ್ಳನ್ನು ಸಹ ಹಾಕಿ ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಳ್ಳೋದಷ್ಟೇ. 1.5-2 ವರ್ಷದ ಮಕ್ಕಳು ಸಹ ತಿನ್ನೋಷ್ಟು ಸಾಫ್ಟಾಗಿ ಬರುತ್ತೆ. ಮಿಸ್ ಮಾಡಿದೆ, ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಬಾಯ್.